ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ತಣಿಸೋದಕ್ಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸದ್ಯ ರಾಜ್ಯದಲ್ಲಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಆಲಿಸ್ತಾ ಇದ್ದಾರೆ. ಇವತ್ತು ಕೂಡ ಅದು ಮುಂದುವರೆದಿದೆ. 1-to-1 ಚರ್ಚೆಯನ್ನು ಮುಂದುವರೆಸಿದ್ದಾರೆ ರಣದೀಪ್ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರನ್ನು ಕರೆಸಿ ಮಾತನಾಡ್ತಾ ಇದ್ದಾರೆ. ಇವತ್ತು ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್, ಈ ಕಡೆ ಪ್ರಿಯಾ ಕೃಷ್ಣ, ಎ.ಸಿ. ಶ್ರೀನಿವಾಸ್ ಸೇರಿ ಹಲವು ಶಾಸಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮೊದಲಿಗೆ ಮಾಲೂರು ನಂಜೇಗೌಡ ಅವರ ಜೊತೆಗೂ ಕೂಡ ರಣದೀಪ್ ಸುರ್ಜೇವಾಲಾ ಮಾತನಾಡಿದ್ದಾರೆ. ಇನ್ನು ಮೊನ್ನೆ ಬಹಿರಂಗವಾಗಿ ಅತೃಪ್ತಿ ಹೊರಪಡಿಸಿದಂಥ ರಾಜು ಕಾಗವಾಡ MLA ಅವರು ಇವತ್ತು ಭೇಟಿಯಾಗುವಂಥ ಸಾಧ್ಯತೆ ಇದೆ ರಣದೀಪ್ ಸುರ್ಜೇವಾಲಾ ಅವರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಇವತ್ತು ಎಷ್ಟು ಮಂದಿ ಶಾಸಕರನ್ನ ಭೇಟಿಯಾಗ್ತಾರೆ ಸುರ್ಜೇವಾಲಾ? ರಕ್ಷಕ್, ಬಹಳ ಮುಖ್ಯವಾಗಿರುವಂಥದ್ದು ನಿನ್ನೆ ಅಷ್ಟೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು 7 ಜನ ಶಾಸಕರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಇಂದು 2ನೇ ದಿನವಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ 20ಕ್ಕೂ ಹೆಚ್ಚು ಶಾಸಕರ ಜೊತೆ ಈ 1-to-1 ಮಾತುಕತೆ ನಡೆಸ್ತಿರುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಒಂದು ಆರಂಭದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸಭೆ ಆರಂಭ ಆಗಿರುವಂಥದ್ದು. ಮೊದಲಿಗೆ ಮಾಲೂರು ನಂಜೇಗೌಡರ ಜೊತೆ ಸುದೀರ್ಘವಾಗಿ ಸುರ್ಜೇವಾಲಾ ಅವರು ಚರ್ಚೆ ನಡೆಸ್ತಾರೆ. ನಂತರ ಎನ್.ಎ. ಹಾರಿಸು, ಪ್ರಿಯಾ ಕೃಷ್ಣ ಸೇರಿದಂತೆ ಮತ್ತೆ ಶ್ರೀನಿವಾಸ್ ಸೇರಿದಂತೆ ಹಲವು ಶಾಸಕರ ಜೊತೆ ಚರ್ಚೆಯನ್ನು ಮುಂದುವರಿಸಿದ್ದಾರೆ. ಮುಖ್ಯವಾಗಿ ಶಾಸಕರ ದುಃಖ ದುಮ್ಮಾನಗಳನ್ನ ಆಲಿಸ್ತಕ್ಕಂಥ ಒಂದು ಪ್ರಯತ್ನದ ಜೊತೆಗೆ ಅವರ ಅಭಿಪ್ರಾಯ ಸಂಗ್ರಹ ಕೂಡ ನಿರಂತರವಾಗಿ ನಡೀತಿದೆ. ಆದರೆ ಎಲ್ಲ ಒಂದ್ ಕಡೆ ಶಾಸಕರ ಜೊತೆ 1-to-1 ಸಭೆ ನಡೆಸ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಪರವಿರೋಧದ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು. ಒಂದು ರೀತಿಯಲ್ಲಿ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಹೊರತು ಶಾಸಕರ ದುಃಖ ದುಮ್ಮಾನವನ್ನು ಆಲಿಸ್ತಾ ಇಲ್ಲ, ಪರಿಹಾರ ಕಂಡುಹಿಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಿಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಕೆಲವೊಂದು ಕಡೆ ಕಾಂಗ್ರೆಸ್ನಲ್ಲಿ ಈ ಒಂದು ಬೆಳವಣಿಗೆ ಅಂದ್ರೆ 1-to-1 ಶಾಸಕರ ಚರ್ಚೆ ಆಗ್ತಿದೆ ಅಂದ್ರೆ ಈ ಒಂದು ವಿಚಾರ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳೋದಕ್ಕೆ ಕಾರಣ ಆಗ್ತಿದೆ ಅನ್ನುವಂಥದ್ದು ಅಸಮಾಧಾನದ ಮಾತುಗಳು ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಿದೆ. ಅದೇನಿದ್ರೂ ಕೂಡ ಸಹಜವಾಗಿ ಸುರ್ಜೇವಾಲಾ ಅವರು ಇವತ್ತು 20 ಜನ ಶಾಸಕರ ಜೊತೆ ಚರ್ಚೆ ನಡೆಸ್ತಾರೆ. ಮುಖ್ಯವಾಗಿ ಏನು ಒಂದು ಸಿ.ಪಿ. ಯೋಗೇಶ್ವರ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ರಾಜು ಕಾಗೆ, ಹೀಗೆ ಹಲವು ಶಾಸಕರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾರೆ. ಆದರೆ ಈ ಒಂದು 1-to-1 ಶಾಸಕರ ಸಭೆ ಕಾಂಗ್ರೆಸ್ನಲ್ಲಿ ಬೇರೆ ಘಟ್ಟ ತಿರುವು ಪಡೆದುಕೊಳ್ಳೋದಕ್ಕೆ ಇದು ಕಾರಣ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಕೆಲವೊಬ್ರು ಕೂಡ ನೇರವಾಗಿ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರೆ ಮಗದೊಂದಷ್ಟು ಜನ ಬೇರೆ ಬೇರೆ ಕಾರಣಗಳನ್ನ ಇದು ಸುರ್ಜೇವಾಲಾ ಮುಂದೆ ಇಡುವಂತ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಿದೆ. ಒಂದು ಹಂತದಲ್ಲಿ ಸುರ್ಜೇವಾಲಾ ಅವರು ಮಾಲೂರು ನಂಜೇಗೌಡ ಅವರ ಮುಂದೆ ಒಂದಷ್ಟು ಸಚಿವರ ಪಟ್ಟಿಯನ್ನು ಇಟ್ಟಿದ್ರು ಅಂತ ಹೇಳಲಾಗ್ತಿದೆ. ಈ ಸಚಿವರಲ್ಲಿ ಯಾರ ಕಾರ್ಯವೈಖರಿ ಸಮರ್ಪಕವಾಗಿದೆ, ಪರಿಣಾಮಕಾರಿಯಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಹಾಗಾಗಿ ಇಲ್ಲಿ ಉಸ್ತುವಾರಿಗಳ ಈ ಒಂದು ಸಭೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಇಬ್ಬಾಗದತ್ತ ತೆರಳೋದಕ್ಕೆ ಕಾರಣ ಆಗ್ತಿದ್ಯಾ ಅನ್ನುವಂಥ ಇಕ್ಬಾಲ್ ಹುಸೇನ್ ಮಾತನಾಡಿದ್ದನ್ನ ಕೂಡ ನಾವು ನೋಡಿದ್ವಿ. ಅವ್ರು ಹೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಅಸಮಾಧಾನ ಶಮನ ಮಾಡೋದಕ್ಕೆ ಅಂತ ಬಂದಿದ್ದು ಸುರ್ಜೇವಾಲಾ, ಬದಲಾವಣೆಯ ಮಾತುಗಳು ಬರ್ತಾ ಇದೆ. ಖಂಡಿತವಾಗಿ ರಕ್ಷತ್, ಯಾಕಂತಂದ್ರೆ ಇನ್ನೂ ಕೂಡ ಇಕ್ಬಾಲ್ ಹುಸೇನ್ ಅವರು ಸುರ್ಜೇವಾಲಾ ಅವರು ಮುಂದೆ ಮಾತಾಡ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಇವತ್ತು ಬಂದು ಮಾತಾಡ್ತಾರೆ. ಆದ್ರೆ ಅದಕ್ಕೂ ಮೊದಲು ಅವರು ಬಹಿರಂಗವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ಮಾತನ್ನ ಪದೇ ಬಹಿರಂಗವಾಗಿ ಒತ್ತಿ ಹೇಳ್ತಾ ಇರುವಂಥದ್ದು ಕೂಡ ಈಗ ಗೊತ್ತಾಗ್ತದೆ. ಒಂದು ಜೊತೆಗೆ 100 ಜನ ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಉಸ್ತುವಾರಿಗಳು ಸಭೆ ನಡೆಸ್ತಿರುವಂತ ಹೊತ್ತಲ್ಲೇ ಬಹಿರಂಗವಾಗಿ ಶಾಸಕರು ತಮ್ಮ ಹೇಳಿಕೆಗಳನ್ನ ಕೊಟ್ಟು ಬೇರೆ ರೀತಿಯಲ್ಲಿ ಬಂದು ಇಲ್ಲಿ ಸಭೆಗೆ ಹಾಜರಾಗ್ತಾ ಇರುವಂತದ್ದು ಕೂಡ ಒಂದಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಸುರ್ಜೇವಾಲಾ ಅವರ ಈ ಸಭೆ ಕಾಂಗ್ರೆಸ್ನಲ್ಲಿ ಬೇರೆ ರೂಪ ಪಡ್ಕೊಳ್ಳೋದಕ್ಕೆ ಕಾರಣ ಆಗ್ತಿದೆಯಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಹಾಗಾಗಿ ಅಸಮಾಧಾನ ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಸಭೆ ನಡೆಸ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭಿಪ್ರಾಯಗಳು ಸಂಗ್ರಹ ಆಗ್ತಿರುವಂತ ಹಿನ್ನೆಲೆ ಜೊತೆಗೆ ಬಹಿರಂಗವಾಗಿ ಶಾಸಕರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿರುವಂತ ಹಿನ್ನೆಲೆಯಲ್ಲಿ ಒಂದು ರೀತಿಯ ಬಣದ ತಿಕ್ಕಾಟ ತಾರಕಕ್ಕೆ ಇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ರಕ್ಷಾ, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.